ಅಮ್ಮ ಇವಳು ಮಾನ ಮರ್ಯಾದೆ ಬಿಟ್ಟು ನನ್ನ ಮರ್ಯಾದೆ ಎಲ್ಲ ಕಳೆದ್ಬಿಟ್ಲು ಕಣಮ್ಮ. ನಾನು ಬ ಬ ಬ ಒಡವೆ ಎಲ್ಲ ಹಾಕೊಂಡು ಎಲ್ಲರ ಮುಂದೆ ಬಿಲ್ಡಪ್ ಕೊಡ್ತಾ ಇದ್ದನಮ್ಮ. ಹಾಂ, ಅವಳಿಗೆ ಎಷ್ಟು ಹೇಳಿದ್ರು ಕೇಳ್ತಿದ್ದಂಗೆ ಎಲ್ಲ ನನ್ನ ಮಾನ ಮರುವದಿ ಎಲ್ಲನೂ ಮೂರು ಕಾಸು ಕಾಲೇಜ್ ಹಾಕ್ಬಿಟ್ಲು ಕಣಮ್ಮ. ಹೆಂಗೆ ಸಿಕ್ಕರೆ ಹಂಗೆ ನೀ ಮಾತಾಡ್ಬಿಟ್ಟು ಬೈದ್ಬಿಟ್ಟು ಹಾಂ, ನನ್ನ ಒಡವೆನೇ ಹಾಕ್ಕೊಂಡು ಅಳ್ಳಾಡ್ತಿದ್ದೀಯಲ್ಲೇ ನೀನು, ಅಂಥೋಳು ಇಂಥೋಳು ಅಂತ ಹೇಳ್ಬಿಟ್ಟು ಚೆನ್ನಾಗಿ ನನ್ನೇ ಎಲ್ಲರ ಮುಂದೆ ಬೈದ್ಬಿಟ್ಟು ಎಲ್ಲ ಒಡವೆನೂ ಹಂಗೆ ನೀನು ಕಿತ್ಕೊಬಿಟ್ಲು ಕಣಮ್ಮ ಎಲ್ಲರ ಮುಂದೆನೂ. ಏನು ಹೇಳ್ತಾ ಇದೀಯಾ? ನಿನ್ನ ಹತ್ರ ಒಡವೆ ಎಲ್ಲ ಕಿತ್ಕೊಬಿಟ್ಲಾ? ಹಾಂ, ನಿಜ ಹೇಳು. ಹ್ಞೂ ಕಣಮ್ಮ, ಇನ್ನು ಮನೆ ಬಂದಿಲ್ವಾ ಮನೆ ಹೇಳಿ ಎಲ್ಲನೂ ಕಿತ್ಕೊಬಿಟ್ಲು ಎಲ್ಲರ ಮುಂದೆನೂ. ನನ್ನ ಮಾನ ಮರ್ಯಾದೆ ಎಲ್ಲನೂ ಮೂರು ಕಾಸಿಗೆನೇ ಹರಾಜಾಗೋಗ್ಬಿಡ್ತು. ಎಲ್ಲರೂ ಅನ್ನೋದು ಎಷ್ಟು ಆಡ್ಕೊಂಡು ಹೋಗ್ಬಿಟ್ರು ಗೊತ್ತೇನಮ್ಮ. ನನಗೆ ಒಂಥರ ಆಗ್ತೈತೆ. ಏನು ಮಾಡಬೇಕಮ್ಮ, ನನಗೆ ಎಷ್ಟು ಬೇಜಾರಾಗ್ತೈತೆ ಗೊತ್ತಾ. ಎಲ್ಲರೂ ನನ್ನ ಆಡ್ಕೊಂಡು ಹೋಗ್ತಾ ಇದ್ರು ಕಣಮ್ಮ. ಅಲ್ಲಿ ನಾನು ಮಖ ತೋರ್ಸೋಕ್ಕಾಗ್ದಿದ್ದಂಗೆ ಹಿಂಗೆ ಹೊರಟು ಬಂದುಬಿಟ್ಟೆ. ಆ ಮನೆಯಾಳಿಗೆ ಎಷ್ಟು ಧೈರ್ಯ ಇರಬೇಡ. ನಿನ್ನೆ ನೀನು ಹಂಗೆಲ್ಲ ನಡುಬಿದ್ದಿನ ನಿಂದೆ ನೀನು ಮರ್ಯಾದೆ ಕಳೆದ್ಲು ಅಂತಂದರೆ ನೀನು ಎಷ್ಟು ಧೈರ್ಯ ಇರಬೇಡ ಅವಳಿಗೆ. ಅಮ್ಮಿಟ್ಟುಗಳ ಅಡಿಗೆ ಸರಿಯಾಗಿ ಮಾಡಬೇಕು. ಎಲ್ಲಿ ಎಲ್ಲಿ ನಿನ್ನ ಗಂಡ ಎಲ್ಲಿ? ಒಳಗಡೆ ಅವನೇ ಕಣಮ್ಮ. ನಡಿ ನಡಿ, ಯಾಕೋ ಸುಮ್ಮ ಕೂತ್ಬಿಟ್ಟು ಬರೋಣ ನಡಿ. ಲೋಫರ್ಗೆ ಅವ್ನಿಗೆ ಹೇಳ್ಬೇಕು, ಹೆಂಡ್ತಿನ ಅಡಕವಾಗಿ ಕಲ್ತ್ಕೊಳ್ಳಲ್ಲ ಬೇವರ್ಸಿ ಅಂತ ಹೇಳ್ಬಿಟ್ಟು ನಿನ್ನ ಗಂಡಂಗೆ ಬಾ ಇವತ್ತು ಅವನ ಕೈಯಿಂದ ಸರಿಯಾಗಿ ರುಬ್ಬಿಸ್ತೀನಿ ನಡಿ. ಹ್ಞೂ ಕಣಮ್ಮ, ಇನ್ನೊಂದು ಕಿತ್ತ ನನ್ನ ತಂಟೆಗೆ ಬರ್ಕೊಡ್ತಾ ಮನೆಯಾಳಿ ಹಂಗೆ ರುಬ್ಸು ನಡಿ. ನನ್ನ ಗಂಡಂಗೆ ಹೇಳಿ ನಡಿ, ಯಾಕೆ ಹಿಂಗೆಲ್ಲ ಮಾಡಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹಾಕೊಂಡು ರುಬ್ಬು ಅಂತ ಹೇಳ್ಬಿಟ್ಟು ಹೇಳಿ ನಡಿ. ಬಾ. ಏಯ್ ಅಳಿಯ ನಿನ್ಗೆ ಏನೇನು ಪಿಲಾನ್ ಹೇಳ್ಕೊಟ್ಬಿಟ್ಟು ನೀನು ಏನೇನೋ ಹೇಳ್ಕೊಟ್ಬಿಟ್ಟು ನಿನ್ನ ಮದುವೆ ಮಾಡಿಸಿದ್ದೀನಿ ತಾನೇ. ನೀನು ಆ ಪಿಲಾನ್ ಪ್ರಕಾರ ಇರಬೇಕು ತಾನೇ. ನಿನ್ಗೇನು ತಲೆಗಿಲ್ಲ ಕೆಟ್ಬಿಟ್ಟೈತೆ ನಿನಗೆ ಚಿರ್ಬೋಕಿ ನನ್ನ ಮಗನೇ. ನೀನು ಎಂಡ್ರನ್ನ ಹೆಂಗೆ ಇಕ್ಕಬೇಕು ಅಂತ ನಿನಗೆ ಗೊತ್ತಿಲ್ವ ನಿನಗೆ? ಲೋಪರ್ ಬಡ್ಡಿನ ತಗೊಬಿಟ್ಟು ಬಂದು ನೋಡು ನೀನು ಎಂಟಿದು ಒಡವೆಯಾ ಅಲ್ಲಿ ನೋಡು ಬೀದಿನ ನಿಂತ್ಕೊಂಡು ಒಡವೆ ಎಲ್ಲ ಬಿಚ್ಚಿಸ್ಕೊಬಿಟ್ರೆ ನೋಡು. ಲೆಕ್ಕ ಹಾಕು ಹೆಂಗೆ ಒಡವೆ ಬಿಚ್ಚಿಸ್ಕೊಂಡವಳೆ ಅಂತ ಹೇಳ್ಬಿಟ್ಟು ಮಳ್ಳಿ ನೀನು ಎಂಟಿನ ಅಡಕವಾಗಿ ಮಡಿಕಬೇಕು. ನಾನು ನಿನ್ಗೆ ಏನಂತ ಹೇಳ್ಬಿಟ್ಟು ಮದುವೆ ಮಾಡಿಸಿದ್ದು. ಮದುವೆ ಆದಮೇಲೆ ಒಡವೆ ಎಲ್ಲ ನನ್ನ ಮಗಳಿಗೆ ಕಾರೆಲ್ಲ ನನ್ನ ಮಗಳಿಗೆ ಅಂತ ಹೇಳಿದ್ದೆ ತಾನೇ. ಹ್ಞೂ ಅತ್ತೆ ಅಂತ ನೀನು ಒಪ್ಕೊಂಡಿದ್ದೆ ತಾನೇ. ಇವಾಗ ಯಾಕಲ್ಲ ಹಿಂಗಾಡ್ಸಿದೀಗಲ್ಲ ನೀನು? ಅಯ್ಯೋ ಅತ್ತೆ, ಬೀದಿನ ಕಿತ್ಕೊಂಡ್ಲಾ? ಅವಳು ಅಡ್ವೆ ಅಲ್ವಾ ಅತ್ತೆ? ಕಿತ್ಕೊಂಡ್ಲಿ ಬಿಡಿ, ಇನ್ನೇನು ಮಾಡೋಕ್ಕಾಯ್ತದೆ? ಅಯ್ಯೋ 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 ಅಯ್ಯೋ, ಏನಿಲ್ಲ ಹಿಂಗಂತಿದ್ಯಾ? ನಾನು ಏನಕ್ಕೆ ನಿನ್ನ ಕೊಟ್ಬಿಟ್ಟು ಮದುವೆ ಮಾಡಿದ್ನ ನಿನ್ನ? ಹಾಂ, ನನ್ನ ಮಗಳನ್ನ ಸಂದಕ್ಕೆ ನೋಡ್ಕತಿ ಅಂತ ತಾನೇ ನೀನು ಮದುವೆ ಮಾಡಿದ್ದು. ನೋಡು ಅದೆಲ್ಲ ಗೊತ್ತಿಲ್ಲ. ಈಗ ಮನೆಗೆ ಬರ್ತಾಳೆ ಮಿಟ್ಟುಗ್ಲಾಡಿ ಬಂದ ತಕ್ಷಣ ಏನಿಯ ನೀನು ಸರಿಯಾಗಿ ಕ್ಯಾಕುಸ್ ಮಕ್ಕಳು ಬಿಡ್ಬೇಕು ನೀನು ಅಷ್ಟೇ. ನೀನಿಯ ಉಗ್ಯೋದಲ್ಲ ಕ್ಯಾನ್ಗೊಂದು ಸರಿಯಾಗಿ ಬಾರಿಸು. ಏನ್ರೇ ನಮ್ಮ ಅತ್ತೆ ಮಗಳದೇ ನೀನು ಒಡವೆಯ ನೀನು ಕಿತ್ಕೊಂತೇನೆ ಅಂತ ಹೇಳ್ಬಿಟ್ಟು ಒಂದು ಸರಿಯಾಗಿ ಬಾರಿಸು. ಏನು ನಾನು ಕೆನ್ನೆಗೆ ಬಾರಿಸ್ಬೇಕಾ? ಅಮ್ಮ ಬ್ಯಾಡ ಕಣಮ್ಮ, ಭಯ ಆಯ್ತದೆ ಕಣಮ್ಮ. ನಾನು ಕೆನ್ನೆಗೆ ಬಾರ್ಸೋಕ್ಕೆಲ್ಲ ಆಗಲ್ಲ ಕಣಮ್ಮ, ಪ್ಲೀಸ್ ಕಣಮ್ಮ. ನಿಮ್ಗೆ ನನ್ನ ಮೇಲೆ ಪಿರುತಿ ಇಲ್ವಾ? ಆ ಕರಿ ಮೂದೇವಿ ಮೇಲೆ ನಿಮಗೆ ಪಿರುತಿ? ಹಾಂ, ನೀವೇನೋ ಅವಳಿಗೆ ಪರ್ಮನೆಂಟ್ ಗಂಡ ಅಲ್ಲ, ಅವಳ ಆಸ್ತಿಗೋಸ್ಕರ ಮದುವೆ ಮಾಡ್ಕೊಂಡ್ರದು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಹಿಂಗೆಲ್ಲ ನೀವು ಆಡಕ್ಕೆ ಬರಬೇಡಿ. ನೀವು ಈಗಲೇ ಹೇಳಿದ್ದೀನಿ ಎಂಥ ಮಾತು ಅಂತ ಹೇಳ್ಬಿಟ್ಟು ಆಡ್ತೀರ ನೋಡಿ ನೀವು. ನನಗೋಸ್ಕರ ಅಷ್ಟು ಮಾಡೋಕ್ಕಾಗಿಲ್ವಾ? ನನಗೆ ಬೀದಿನ ನಿಂತ್ಕೊಂಡು ಅವಮಾನ ಮಾನ ಮುರುವದಿ ಎಲ್ಲ ಕಳೆದ್ಬಿಟ್ಲು. ನಂದು ಒಡವೆ ಎಲ್ಲ ಬೀದಿನ ಬಿಚ್ಚಿಸ್ಕೊಬಿಟ್ಟು. ಹಾಂ, ಈಗ ಅವಳು ಬಂದ ತಕ್ಷಣ ಏನಿಯಾ ಸರಿಯಾಗಿ ಒಂದು ಪಠಾರ ಅಂತ ಕೊಟ್ಬಿಡಿ. ನನ್ನ ಮುಂದೆನೇ ಕೊಡಬೇಕು. ನಾನು ಮುಂದೆ ಅವಳು ಮರ್ಯಾದೆ ಹೋಗ್ಬೇಕು. ಅವಾಗೇನು ಅನ್ನೋಕ್ಕೆ ಸಮಾಧಾನ ಆಗೋದು. ಅಯ್ಯೋ ಮನೆಯೆಲ್ಲ ಹಾಕೊಂಡು ಸರಿಯಾಗಿ ವಾಂಚವಳೆ. ಇವಾಗ ನಾನೇ ಏನೋ ಜಾಸ್ತಿ ಮಾತಾಡೋಕೆ ಹೋದ್ರೆ ಯಪ್ಪ ನನ್ನ ತಿಥಿನೇ ಆಗೋಗ್ಬಿಡ್ತದೆ ಅಂತ ಅನ್ನಿಸ್ತದೆ. ಜಾಸ್ತಿ ಮಾತಾಡಿದ್ರೆ ಈ ಬಂಗಾರಮ್ಮನ ಈ ಮಗಳಿಂದ ತಪ್ಪಿಸ್ಕೊಳಕ್ಕೆ ಆಯ್ತಿಲ್ವ ನನಗೆ? ಡೈವರ್ಸ್ ಪೇಪರ್ಗೆ ಸೈನ್ ತಗೊಂಡ್ಲೇಬೇಕು. ತಗೊಂಡ್ಲಿಲ್ಲ ಅಂತ ಹೇಳಿದ್ರೆ ನನ್ನ ತಿಥಿನೇ ಆಗೋಗ್ಬಿಡ್ತದೆ. ಯಪ್ಪ ಯಪ್ಪ ಯಪ್ಪ, ಯಾಕೆ ಬೇಕು ನನಗೆ? ನನ್ನ ಹೆಂಡ್ತಿಗೆ ನನಗೆ ಹೊಡೆಯುವಷ್ಟು ಧೈರ್ಯ ಆಯ್ತಾ? ಸಾಧ್ಯನೇ ಇಲ್ಲ. ಅವಳನ್ನೇನಾದ್ರೂ ಒಂದೇಟ್ ಕೊಟ್ಟೆ ಅಂದರೆ ನನಗೆ ತಿರ್ಕೊಂಡು 4 ಏಟ್ ಕೊಡ್ತಾಳೆ. ಏನು ಹೇಳಿ ಅಂತ ಯೋಚನೆ ಮಾಡ್ತಿದ್ದೀರಾ? ಹೆಂಗೆ ಹೊಡೆಯೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ದೀನತ್ತೆ. ಹೊಡೆಯೋದು ಹೆಂಗೆ ಅಂತ ನೋಡೋಣ, ಹೊಡೆಯೋಣ. ನೋಡಿ ನನ್ನ ಕಣ್ಣು ಮುಂದೆ ನೀನು ಹೊಡಿಬೇಕು ಅವಳಿಗೆ. ನಾನು ಇಲ್ಲೇ ಕುಂತಿರ್ತೀನಿ, ಚೆನ್ನಾಗಿ ಹಾಕೊಂಡು ರುಬ್ಬೇಕು ನೀವು. ಇಲ್ಲ ಅಂತಂದರೆ ನಾನು ಸುಮ್ಮನೆ ಬಿಡೋಕ್ಕಿಲ್ಲ ನೋಡಿ. ಚೆನ್ನಾಗಿ ಹಾಕೊಂಡು ವಾಂಚ್ ರುಬ್ಬೇಕು ನೀವು. ಸರಿ ಆಯ್ತಾಯ್ತು. ಚೆನ್ನಾಗಿ ಹಾಕೊಂಡು ಹೊಡಿತೀನಿ, ಸುಮ್ಮನಿರು. ಬಂದ ತಕ್ಷಣ ನಾನು ಕೇಳ್ತೀನಿ. ಸರಿನಾ ಅತ್ತೆ? ಅತ್ತೆ ಅಲ್ಲ, ಇವಾಗ ಏನೋ ಹೊಡೆದಿದ ತಕ್ಷಣ ಒಡವೆ ಪಡವೆ ವಿಚಾರಕ್ಕೆ ಆಮೇಲೆ ಈಗ ಆಸ್ತಿ ಪಾಸ್ತಿ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರೆ ಅವಳು ಯಾಕೆ ಕಿತ್ಕೊಳ್ತಾಳೆ? ನಿನ್ನ ಗಂಡ ನಿನ್ಗೆ ಏನು ಬೇಕಾದ್ರೂ ಮಾಡೋಂಥ ಅಧಿಕಾರ ಐತೆ ನಿನಗೆ. ತೆಗೆದೊಂದು ಬಿಡೋಕ್ಕಾಗಕ್ಕಿಲ್ವ ನಿನ್ನ ಕೈಲಿ? ತೆಗೆದೊಂದು ಸರಿಯಾಗಿ ಒಂದು ಬಿಟ್ಬಿಡು, ಸೊರೋಯ್ತಾಳೆ ಅವಾಗ ನಮ್ಮ ಮುಂಡೆಗೆ ಬುದ್ಧಿ ಬರ್ತದೆ. ಇಲ್ಲಾಂದರೆ ಬುದ್ಧಿ ಬರೋಕ್ಕಿಲ್ಲ. ನೋಡು ಬತ್ತಾಯ್ದಂಗವಳೆ ಸರಿಯಾಗಿ ಕರೆದ್ಬಿಟ್ಟು ಸರಿಯಾಗಿ ಹಾಕೊಂಡು ಚಚ್ಚು. ನಾನು ಮುಂದೆನೇ ಚಚ್ಚಬೇಕು ನೀನು. ಬಂದ್ಲು ಹೊಡಿರಿ ಕೇಳಿ ಅಂದರೆ ಕೇಳಿ. ಅಲ್ಲ, ಇವ್ ನಮ್ಮ ಅತ್ತೆ ಮಗಳು ಒಡವೆ ಹಾಕೊಂಡು ಅಲ್ಲಿ ರೋಡ ನಿಂತ್ಕೊಂಡಿದ್ರೆ ನೀನ್ ಯಾಕೆ ಒಡವೆನೆಲ್ಲ ಬಿಚ್ಚು ಅಂತ ಹೇಳ್ಬಿಟ್ಟು ಬಿಚ್ಚಿಸ್ಕೊಬಿಟ್ಟಂತೆ? ಏನು ಬಿಚ್ಚಿಸ್ಕೊಂಡ್ರಿ? ಹಾಂ, ನೀನಮ್ಮ ಅಕ್ಕಿಷ್ಟು ಹೆಂಗೋ ಒಡವೆ ನನ್ನ ಪಾಡು ನಾನು ಬಚ್ಚಿಟ್ಕೊಂಡಿದ್ದೆ. ಯಾಕೆ ಕಳ್ಳಂಗೂ ಗೊತ್ತಾಗ್ದಿದ್ದಂಗೆ ನನ್ನ ಹತ್ರ ಒಡವೆ ಐತೆ ಅಂತಲೇ ಯಾಕೆ ಕಳ್ಳಂಗೇನು ಗೊತ್ತಾಗ್ದಿದ್ದಂಗೆ ನಾನು ಎತ್ತಿಟ್ಕೊಂಡಿದ್ದೀನಿ ಒಡವೆನ. ಇವಳಲ್ಲ ಕಿತ್ತೋಗಿರೋ ನಿಮ್ಮ ಅತ್ತೆ ಮಗಳು. ಹಾಂ,
ತಗೊಂಡೋಗ್ಬಿಟ್ಟು ಊರು ತುಂಬ ಹಾಕ್ಕೊಂಡು ಊರವ್ರಿಗೆಲ್ಲ ತೋರಿಸ್ಕೊಂಡು ಮೆರಿತಾವಳೆ ಒಡವೆ ಒಡವೆ ಅಂತ. ಕಳ್ಳರು ಬಂದ್ಬಿಟ್ಟು ಎಲ್ಲ ಕದ್ಕೊಂಡು ಹೋಗ್ಲಿ ಅಂತ ಹೇಳಿ. ಅದಂಗಲ್ಲ, ನೀನು ನಡು ರೋಡಾಗೆ ಯಾಕೆ ಬಿಚ್ಚಿಸ್ಕೊಂಡೆ ಅಂತ ಕೇಳ್ತಿರೋದು ಅಷ್ಟೇನೆ. ಮನೆಗೆ ಬಂದ್ಮೇಲೆ ಮಾತಾಡ್ಬಿಟ್ಟು ಬಿಚ್ಚಿಸ್ಕೊಬೋದಿತ್ತಲ್ಲ. ಅಯ್ಯಪ್ಪ, ಏನ ಹೇಳ್ತಿರೋದು ಕೇಳಿಸ್ತಿಲ್ವಾ? ಗುಬ್ಬಳ್ಳನ್ನು ತಗೊಂಡು ಬಂದು ನಾನು ಒಡವೆ ಎಲ್ಲನೂ ಕಳ್ಳರು ಕದ್ಕೊಂಡು ಹೋಗ್ತಾರೆ ಅಂತ ಭಯಕ್ಕೆ. ಏಯ್, ನಿಮ್ಮ ಅತ್ತೆಗೆ ಹೇಳ್ಬಿಟ್ಟು ನನ್ನ ಒಡವೆ ಎಲ್ಲ ನನಗೆ ವಾಪಸ್ ಕೊಡಿಸು, ನನ್ನ ಒಡವೆಗಳ್ನ. ನನ್ನ ಒಡವೆನ ನಾನೇ ಎತ್ತಿಟ್ಕೊಂತೀನಿ. ಇಲ್ಲಾಂದ್ರೆ ತೆಗೆದು ಇನ್ನೊಂದು 4 ಬಿಡಬೇಕಾಗ್ತೈತೆ. ಅಲ್ಲ, ನಮ್ಮ ಅತ್ತೆ ಹತ್ರ ಒಡವೆ ಸೇಫ್ ಆಗಿರ್ತವೆ. ಈಗ ಮರ್ಯಾದಿನ ನನ್ನ ಒಡವೆ ನನಗೆ ವಾಪಸ್ ಕೊಡ್ತೀಯಾ? ಇಲ್ಲ ಅಂತಂದ್ರೆ ನನಗೆ ಇನ್ನೂ ತಿರುಗಿಕೊಂಡು 4 ಬಾರಿಸ್ಲಾ? ಅತ್ತೆ, ಏನ್ಲ ಎಂಟಿ ಮಾತು ಕೇಳ್ತಿದ್ಯಲ್ಲ? ನೀನು ಕೊಡಲ್ಲ ಅಂತ ಹೇಳು. ನಾನೇನು ಬಚ್ಚಿಕೊಂಡಿದ್ದೀನಿ, ನಾನೇನು ಏನು ಮಾಡೋಕ್ಕಿಲ್ಲ. ನಮ್ಮಪ್ಪ ಕೊಟ್ಟಿರೋ ಒಡವೆನ ನಾನು ಇಟ್ಕೊಂತೀನಿ, ಬೇರೆ ಯಾರೋ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಪರ್ಮಿಷನ್ ಇಲ್ದಂಗೆ ಹಾಕೊಂಡು ಊರು ತುಂಬ ಅಡ್ಡಾಡ್ತಾವಳೆ ಅಂತ ಹೇಳಿದ್ರೆ ನನಗೇನು ತಲೆ ಕೆಟ್ಬಿಟ್ಟು ಕೂತಾಯ್ತಾ ನನಗೆ? ನೋಡಿ, ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಒಡವೆ ನನಗೆ ಕೊಡಿ, ಇಲ್ಲಾಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಎಲ್ರಿಗೂ ಸೇರಿನ ರುಬ್ಬೇಕಾಗ್ತೈತೆ. ಅತ್ತೆ, ನನ್ನ ಮಾತು ಕೇಳ್ಬಿಟ್ಟು ಸುಮ್ಮನೆ ಕೊಟ್ಬಿಡ್ರಿ ಅತ್ತೆ. ನಿಧಾನಕ್ಕೆ ಅವಳ ಹತ್ರ ನೈಸ್ ಮಾಡ್ಬಿಟ್ಟು ನಾನೇ ನಿಮ್ಗೆ ಇಸ್ಕೊಟ್ಬಿಡ್ತೀನಿ. ಇವಾಗ ಯಾಕೋ ಶಾನೆ ವೈಲೆಂಟಾಗಿ ಕೊಡಿ. ಏನೋ ಯಾರೋ ಒಳಗೆ ಸಪೋರ್ಟ್ ಮಾಡಿ ಹಿಂಗೆಲ್ಲ ಮಾಡ್ತಾವ್ರಿ ಅಂತ ಅನ್ನಿಸ್ತದತ್ತೆ. ನನ್ನ ಮಾತು ಕೇಳಿ ಅತ್ತೆ, ಸುಮ್ಕಿನ ನೀವು ಕೊಟ್ಬಿಡಿ ಒಡವೆ, ನಾನೇ ಕೊಡಿಸ್ತೀನಿ ಅತ್ತೆ. ಈ ಉಗಿಸ್ಕೊಳ್ಳೋದು ಬಿಡಿಸ್ಕೊಳ್ಳೋದೆಲ್ಲ ಬೇಕಾ ಅತ್ತೆ? ಈ ಕೊಟ್ರೆ ಮತ್ತು ವಾಪಸ್ ಕೊಡೋಕ್ಕಿಲ್ಲ ಕಣ. ಯಾಕೆ ಕೊಡೋಕ್ಕಿಲ್ಲ? ನಾನು ಕೊಡಿಸ್ತೀನಿ ಅತ್ತೆ, ನೀವು ಕೊಡಿ ಸುಮ್ಕಿನ ನೀಯ. ತಂದೆ ಇರು. ಇನ್ನೊಂದ್ಸಲ ನನ್ನ ಪರ್ಮಿಷನ್ ಇಲ್ದಂಗೆ ಯಾವಳಾದ್ರೂ ನಾನು ಒಡವೆ ಮುಟ್ಟಬೇಕಂತೆ. ಮುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ನಾನು ಒಡವೆನಾರ ಇನ್ನೊಂದ್ಸಲ ಮುಟ್ಬಿಟ್ರೆ ಮನೆ ಅಳಿಗಳು ಯಾರಾದ್ರೂ ನಾನೇ ಹಾಕ್ಕೊಳ್ಳಲ್ಲ ಒಡವೆಗಳ್ನ, ನಾನೇ ಎತ್ತಿಟ್ಟಿರ್ತೀನಿ. ಕಳ್ಳರು ಯಾರಾದರೂ ಕಿತ್ಕೊಂಡು ಹೋಗ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ ಫಸ್ಟ್ ಈ ಒಡವೆ ಎಲ್ಲ ತಗೊಂಡೋಗಿ ನಮ್ಮ ಅಪ್ಪನ ಮನೆಗೆ ಎತ್ತಿಕ್ಬಿಟ್ಟು ಬರಬೇಕು. ತಗ ನೀನು ಒಡವೆನಾ? ಫಸ್ಟ್ ಹೋಗಿ ನಮ್ಮ ಅಪ್ಪನ ಮನೆಗೆ ಇಟ್ಬಿಟ್ಟು ಬರ್ತೀನಿ. ಸಾಕು, ಇಲ್ಲಿ ಇಟ್ಬಿಟ್ರೆ ಅಷ್ಟೇನೆ ಕತೆ. ನಮ್ಮ ಅಪ್ಪನ ಮನೆಗೆ ಅಲ್ಲೇ ಇಟ್ಬಿಟ್ಟು ಬಂದ್ರೇ ಚೆನ್ನಾಗಿರ್ತೈತೆ. ಇಲ್ಲೇನು ಇಡಬಾರ್ದು, ಏನು ಹೇಳೋರಿಲ್ಲ ಕೇಳೋರಿಲ್ಲ. ಸುಮ್ಮನೆ ತಗೊಂಡು ಹೋಗೋದು, ಎಲ್ಲನೂ ಹಾಕ್ಕೊಂಡು ಅಳ್ಳಾಡೋದು. ಕೊಡಿ. ನೋಡಿ, ನನ್ನನ್ನು ಕೇಳಿದಂಗೆ ನೀವು ಮುಟ್ತೀನಿ ಅಂದ್ರೂ ನಾನು ಸುಮ್ಮನೆ ಬಿಡಲ್ಲ. ನನ್ನನ್ನು ಕೇಳಿಬಿಟ್ಟೇನೆ ಮುಟ್ಟಬೇಕು, ಇಲ್ಲ ಅಂದರೆ ನನಗೊಂದು ಬಟ್ಟೆನೂ ಮುಟ್ಟಂಗಿಲ್ಲ ನೀವು. ಅವತ್ತಿಂದ ನಮ್ಮ ಮನೆಗೆ ನಾನು ಹಂಗೆ ಬೆಳೆದಿರೋದು. ನನ್ನನ್ನು ಯಾರ್ಯಾರೋ ನನ್ನ ಒಡವೆಗಳ್ನ ನನ್ನ ಬಟ್ಟೆಗಳ್ನ ಬಳಸೋದು ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಸರಿನಾ? ಅಯ್ಯೋ, ನಾನು ಯಾಕೆ ನೀನು ಸೀರೆಗಳೆಲ್ಲ ಮುಟ್ಲಿ? ನನಗೇನೇ ಅವಶ್ಯಕತೆ ಐತೆ, ನನಗೇನು ಬೇಡ. ಇನ್ನೊಂದ್ಸಲ ಮುಟ್ಟಲ್ಲ ಬಿಡು. ನೀನು ಗಂಡಸು ಅಂತ ಹೇಳ್ಬಿಟ್ಟು ಮದುವೆ ಮಾಡಿಕೊಟ್ನಲ್ಲ, ಜಕ್ಕಡ ತಗೊಂಡು ಹೊಡ್ಕೋಬೇಕು. ಲೋಪ ನನ್ನ ಮಗನೇ, 3 ದಿನ ಟೈಮ್ ಕೊಡ್ತೀನಿ. 3 ದಿನದ ಒಳಗಡೆ ನೀನು ತಂದ್ಬಿಟ್ಟು ಒಡವೆ ನನ್ನ ಬೀರುನಾಗ ಇಕ್ಬೇಕು. ಈಗಲೇ ಹೇಳಿದ್ದೀನಿ ನೋಡಿ. ನನ್ನ ಮಗಳು ರೂಮಾಗೆ ಗುಳು ಅಂತ ಅಳ್ತಾವಳೆ. ಒಂದೇ ಕಣ್ಣಾಗೆ ನೀನು ಹೋಗಿ ಸಮಾಧಾನ ಮಾಡೋಗು. ಅಯ್ಯೋ, ನನಗಿದೆಲ್ಲ ಬೇಕಿತ್ತಾ ಅಂತ ಅನ್ನಿಸ್ತಾ ಐತೆ ಅತ್ತೆ. ಅಯ್ಯೋ, ನಾನು ಯಾವ ಕಡೆ ಹೋಗಿ ಸಾಯ್ಲಿ? ಹೇಳ್ದಷ್ಟು ಕೇಳು. ನೀನು ಹೆಂಡ್ತಿನ ಒಸಿ ಅಡಕವಾಗಿ ಇಟ್ಕೊಳ್ಳೋದು ಕಲಿ. ನೀನು ಹಿಂಗೆಲ್ಲ ಲೂಚ್ ಕೊಟ್ಬಿಟ್ರೆ ನಿನ್ನ ಕೆನ್ನೆಗೆ ಬಾರಿಸೋಳು ನೋಡು. ನಾಳೆಗೆ ನಮ್ಮ ಕೆನ್ನೆಗೂ ಬಾರಿಸಲ್ಲ ಅಂತ ಏನು ಗ್ಯಾರಂಟಿ? ಹೋಗು. ಸರಿ ಅತ್ತೆ, ಆಯಿತು. ನನಗಿದೆಲ್ಲ ಬೇಕಿತ್ತಾ?